ಗೈಸ್ ತಿಂಡಿ ತಗೊಂಬಂದೆ ಮನೆಗೆ. ನಮ್ಮ ಮಮ್ಮಿ ಮನೆಯೆಲ್ಲ ಕ್ಲೀನ್ ಮಾಡ್ತಾವ್ರೆ. ಬಾ ಮಮ್ಮಿ, ಮಾಡ್ಕೊಂಬ ತಿಂಡಿಯಾ, ತಿಂಡಿ ಮಾಡ್ಕೊಂಬಾ. ಗೈಸ್ ನಮ್ಮ ಹುಡುಗಿ ಬರ್ತಡೇ ಕೇಕ್ ತಗೊಂಬಂದು ಕಟ್ ಮಾಡಿಸ್ತಾ ಇದ್ದೀನಿ ಗೈಸ್. ನಿಜವಾಕ ಹ್ಯಾಪಿ ಬರ್ತ್ಡೇ. ನಾಳೆ ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಮದುವೆ ಮುಗಿಸ್ಕೊಂಡು ಬಂದವ್ರೆ. ಮೌನಾಚರಣೆ ಆಚರಿಸ್ತಾ ಇದೀವಿ ಅಜ್ಜಿ. ನಮ್ಗೆ ನಮ್ಮ ಅಜ್ಜಿ ಮನೆ ನಮ್ಗೆ ಇಷ್ಟ. ಮೊಮ್ಮಕ್ಕಳುಗಳಿಗೆ ಎಲ್ಲ ಮೊಮ್ಮಕ್ಕಳುಗಳಿಗೂ ನಮ್ಮ ಅಜ್ಜಿ ಮನೆ ಇಷ್ಟ. ಯಾರಿಗೆ ಇಷ್ಟ ಆದದೋ ಏನೋ ಗೊತ್ತಿಲ್ಲ. ಮೊಮ್ಮಕ್ಕಳುಗಳಿಗೆ ಅಜ್ಜಿ ಮನೆ ಅಂದರೆ ಎಲ್ಲ ಮೊಮ್ಮಕ್ಕಳುಗಳಿಗೂ ಇಷ್ಟ. ನಿಮಗೆ ನಿಮ್ಮ ಅಜ್ಜಿ ಮನೆ ಅಂದರೆ ಇಷ್ಟ ಇಲ್ವಾ? ಸಾತ್ನೂರು ಅಣ್ಣ ನಿಮ್ಮ ಹೆಂಗ್ಸ್ರಿಂಗ್ ಮಾಡ್ಬಿಟ್ಟಿದ್ರು ಕಣ, ನಾನು ಆಗೋಕ ಅಂತಿತ್ತು. ಅದು ನಗ್ ಮಾಡಿದ್ರು ನಿಮ್ಮ ಅಪ್ಪ ಇಟ್ಟು ಈ ಕುದುರೆಗೆ ಈಗ ಮಕರಂಬೆ ಹಾಕ್ತಾರೆ ಗೊತ್ತಾ, ಹಂಗೆ ನಮ್ದು ಬೆಳೆಸಿದ್ರು. ನಮ್ ಸೇಮ್ ಆಂಟಿ ಅಜ್ಜಿ ಅವಾಗಿನ ಅಜ್ಜಿ ಈಗ ಅಜ್ಜಿ ಅಜ್ಜಿ ನಿಮ್ಮ ಕಾಲದಲ್ಲಿ ಇತ್ತಲ್ಲ, ಅದು ಸರಿಯಾ ಈಗ ಸರಿಯಾ ಅಜ್ಜಿ? ಈಗ ನಮ್ಮ ಕಾಲದಲ್ಲಿ ಐಕೆಲ್ಲ ಓಡಿ ಓಡಿ ಓಡೋಗುವ 7 ಗಂಟೆಗೆ ಮಲಗಿಸ್ತಿದ್ದೆ, ಈಗ 10 ಗಂಟೆ ಆದ್ರೂ ಕೂತಿದ್ದೇವೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕಿತ್ತಿ. ಇವತ್ತು ಮಮ್ಮಿ ತಿಂಡಿ ಮಾಡಿಲ್ಲ. ಬೆಳಿಗ್ಗೆ ಎದ್ದು ಬಂದು ಕೇಬಲ್ ಕಲೆಕ್ಷನ್ ಎಲ್ಲ ಮುಗಿಸಿ ಈಗ ತಿಂಡಿ ಥರ ಅಂದ್ಬಿಟ್ಟು ಬಂದೂರಿಗೆ ಹೋಗ್ತಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ಸೋಮಣ್ಣ ಅಲ್ಲಿ ನಿಂತ್ಕೊಂಡು ಏನೋ ಬೈತಾನೆ. ಎಂ ಸಿ ಬಾಯ್. ಇಡ್ಲಿ ಕೊಡ್ತಾ ಇದ್ದೀನಿ ಗೈಸ್. ತಿಂಡಿ ತಗೊಂಡಿದ್ದೀನಿ, ಓಡ್ತಾ ಇದ್ದೀನಿ ಮನೆಗೆ. ಗೈಸ್ ತಿಂಡಿ ತಗೊಂಬಂದೆ ಮನೆಗೆ. ನಮ್ಮ ಮಮ್ಮಿ ಮನೆಯೆಲ್ಲ ಕ್ಲೀನ್ ಮಾಡ್ತಾವ್ರೆ. ಬಾ ಮಮ್ಮಿ, ಮಾಡ್ಕೊಂಬ ತಿಂಡಿಯಾ, ತಿಂಡಿ ಮಾಡ್ಕೊಂಬಾ. ಗೈಸ್ ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರು ಈಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಮಂಡ್ಯಕ್ಕೆ ಹೋಗಿ ಸಿಗ್ತೀನಿ. ಇಲ್ಲ ಅಂದ್ರೆ ತಗೋಬೇಕಮ್ಮ. ಗೈಸ್ ನಮ್ಮ ಹುಡುಗಿ ಬರ್ತಡೇ ಕೇಕ್ ತಗೊಂಬಂದು ಕಟ್ ಮಾಡಿಸ್ತಾ ಇದ್ದೀನಿ ಗೈಸ್. ಕಟ್ ಮಾಡೋ. ಇರು ಫರ್ರನ್ ಬಿಡ್ತಲ್ಲ. ಇದು ಹಂಗೇನೆ ಹ್ಯಾಪಿ ಬರ್ತ್ಡೇ ನಿಶ್ವಾಕೊಂದು ಬರ್ತಡೆ. ನಿಶ್ವಾಕ ಹ್ಯಾಪಿ ಬರ್ತ್. ಕಾಪಿ ನಾಡು ಚೆಂದು. ಮತ್ತೆ ಹಾಂ ಪೇಸ್ಟ್ರಿ ಅದು. ಈ ಕಡೆ ನೋಡು. ಹ್ಯಾಪಿ ಬರ್ಡೇ. ನಾಳೆ ನೋಡಿಲ್ಲ. ಹಂಗೆ ಹಂಗೆ ನೋಡಿಲ್ಲಿ. ನಿಮ್ಮ ಅಮ್ಮನ ಇವ್ರ
ಇಬ್ರು ಕರ್ಕೊಂಡಿಲ್ಲ ಇಬ್ರು ಅಲ್ಲಿ ಬ್ರೆಡ್ ತರೋದಲ್ಲ ಇಟ್ಕೊ ಹಂಗೆ ಅಲ್ಲಿಂದ ಮನೆಗೆ ಬಂದೆ. ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಮದುವೆ ಮುಗಿಸ್ಕೊಂಡು ಬಂದವ್ರೆ. ಮೌನಾಚರಣೆ ಆಚರಿಸ್ತಾ ಇದೆಯಾ ಅಜ್ಜಿ? ಹಾಂ ನಿಮ್ಮ ಮನೆಯೊಳಗೆ ತೆಗಿಬಾರ್ದು, ಯಾಕೆ? ಇಲ್ಲಿ ಯಾವ ಚಂದಾಗ ಮನೆಯೊಳಗೆ ತೆಗಿತಾರೆ, ಆ ಗೋಡೆ ಪಾಡೆ ಎಲ್ಲ ಕಾಣಿಸ್ತದೆ. ಮನೇಲಿ ಗೋಡೆ ಕಾಣ್ದೆ ನೀನೇನು ಬಾಕ್ಲು ಗೋಡೆ ಕಿಟಕಿ ಕಾಣ್ದೆ ನೀನೇನು ಕಂಡದ ಅಜ್ಜಿ ಮನೇಲಿ? ನೋಡಿ ಗೈಸ್ ನಮ್ಮ ಅಜ್ಜಿ ಏನಂತದು. ಹಾಂ ನಮ್ಗೆ ನಮ್ಮ ಅಜ್ಜಿ ಮನೆ ನಮ್ಗೆ ಇಷ್ಟ. ಮೊಮ್ಮಕ್ಳುಗಳಿಗೆ ಎಲ್ಲ ಮೊಮ್ಮಕ್ಳುಗಳಿಗೂ ನಮ್ಮ ಅಜ್ಜಿ ಮನೆ ಇಷ್ಟ. ಯಾರಿಗೆ ಇಷ್ಟ ಆದದೋ ಏನೋ ಗೊತ್ತಿಲ್ಲ. ಮೊಮ್ಮಕ್ಳುಗಳಿಗೆ ಅಜ್ಜಿ ಮನೆ ಅಂದರೆ ಎಲ್ಲ ಮೊಮ್ಮಕ್ಳುಗಳಿಗೂ ಇಷ್ಟ ಅಲ್ಲವಮ್ಮ? ನಿಮಗೆ ನಿಮ್ಮ ಅಜ್ಜಿ ಮನೆ ಅಂದರೆ ಇಷ್ಟ ಇಲ್ವಾ? ಸಾತ್ನೂರು ಅಂದರೆ ನನಗೆ ಇಷ್ಟ. ಯಾಕೆಂದ್ರಲ್ಲೆಲ್ಲ ಆಡಿ ಬೆಳೆದೀವಿ ನಾವು ರಜಕ್ಕೆಲ್ಲ ಹೋದಾಗ, ಹಾಗಾಗಿ ಖುಷಿ. ಅದು ಈಗ ಹೋದ್ರೂ ಆ ನೆನಪು ಹಂಗೆ ಇರ್ತದೆ. ಗೈಸ್ ಇನ್ನೊಂದೇನೋ ಗೊತ್ತಾ ಗೈಸ್, ನಮ್ಮ ಮಮ್ಮಿ ನಮ್ಮ ಮಮ್ಮಿ ಮತ್ತೆ ಆಂಟಿನ ಯಾರೋ ಮಮ್ಮಿ ಮಮತಾ ಆಂಟಿನ ಯಾರೋ ಈತ್ಲು ಮರಕತ್ತಿ ಬಣ್ಣ ಕೆಳಗೆ ಬಿದ್ದು ಅನ್ಬಿಟ್ಟಿದ್ರು. ಅಲ್ಲ ನೀನು ಮತ್ತೆ ಇನ್ನೊಬ್ರು ಯಾರು? ನನ್ನ ಫ್ರೆಂಡ್ ಸುಮತಿ ಅಂತ. ಹಾಂ ಗೈಸ್ ಮಮ್ಮಿ ಮತ್ತು ಮಮ್ಮಿ ಫ್ರೆಂಡ್ ಸುಮತಿ ಅಂತ ಆಂಟಿ ಇಬ್ರು ಒಬ್ಬ ಅಣ್ಣನ ಈಸ್ಲು ಮರಕ್ಕೆ ಹಚ್ಬಿಟ್ಟು ಗೈಸ್ ಆ ಅಣ್ಣ ಮರದಿಂದ ಕೆಳಗೆ ಬಿದ್ರು. ಅವ್ನು ಪಾಪ ಸತ್ನ ಬದುಕಿದ್ನು ಅಂತ ನೋಡಿಲ್ಲ, ಬಿದ್ದು ಓಡ್ಬಿಟ್ಟಿದ್ರು ಅಂತ ಗೈಸ್ ಇವರಿಬ್ರು. ಪಾಪ ಕಂಡವ್ರ ಮಕ್ಕಳನ್ನ ಹಚ್ಚಿ ಬೀಳಿಸ್ಬಿಟ್ಟಿವ್ರು, ಹಿಂಗೆ ಮಾಡಿದ್ರಲ್ಲ ಸರಿಯಾ ಗೈಸ್? ವಾ ಚಿಕ್ಕ ವಯಸ್ಸು, ನಮಗೂ ತಿಳುವಳಿಕೆ ಇಲ್ಲ, ನಮ್ಗೆ ಅಣ್ಬೇಕಾಗಿ. ಅಜ್ಜಿ ನೀನಾರ ಬುದ್ಧಿ ಕಲ್ಸಕ್ಕಿಲ್ಲ ಅಜ್ಜಿ? ಹೇಳಿ ನಿನ್ನ ಮಗಳಿಗೆ. ಹಾಂ ಏನಜ್ಜಿ ನೀನಾದ್ರೂ ನಿನ್ನ ಮಗಳಿಗೆ ಹೇಳಿ ಬುದ್ಧಿ ಕಲ್ಸ್ಬೇಕು ತಾನೆ, ಹಂಗ ಮಾಡುದು. ಹಾಂ ಪಕ್ಕನಿಗೂ ಫ್ರೆಂಡ್ ಆಗವನು, ಫ್ರೆಂಡ್ ಮಾತಾಡ್ತಿದ್ದ ಅವನು ಪಕ್ಕದ ಜೊತೆ ಸೀಟೆಲ್ಲ ಬಂದೇ ಎತ್ಕೊಟ್ಟು. ಅಣ್ಣ ನಿಮ್ಮ ಹೆಂಗ್ಸ್ರಿಂಗ್ ಮಾಡ್ಬಿಟ್ಟಿದ್ರು ಕಣ, ನಾನು ಆಗೋಕ ಅಂತಿತ್ತು. ಅದು ನಗ್ ಮಾಡಿದ್ರು ನಿಮ್ಮ ಅಪ್ಪ ಏನೇ ಅವಾಗ ನಿಮಗೆ ಗಂಡು ಬಿರಿ ಆಗೋಗಿದ್ದ. ಗಂಡು ಬೀರಿ ಅಂತ ನೋಡಿ ನಮ್ಮ ಮಮ್ಮಿ ಈಗ್ಲಾರು ಒಪ್ಕೊತಾ ಇದಿಲ್ಲ ಗಂಡು ಬೀರಿ. ಅವಾಗ ಅದೊಂದು ಏಜ್ ಅಲ್ಲ, ಏನೇ ಆದ್ರೂ ಯಾಕೆ ಗೊತ್ತಾಗೈತಿ ಈಗ ಸಾಧು ಸರಾಜ್ ಆಗಿರೋದು? ಮದುವೆ ಆದ್ಮೇಲೆ ನಮ್ಮ ಅಪ್ಪ 4 ಗೋಡೆಗಳ ಮಧ್ಯದಲ್ಲೇ ಇಟ್ಟು ಈ ಕುದುರೆಗೆ ಈಗ ಮಕರಂಬೆ ಹಾಕ್ತಾರೆ ಗೊತ್ತಾ, ಹಂಗೆ ನಮ್ನು ಬೆಳೆಸಿದ್ರು. ಸ್ವಲ್ಪ ಏನೋ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ ಮೇಲೆ ನಾವು ಇಷ್ಟು ಇದಾಗಿರೋದು ಅಲ್ಲ ಮಮ್ಮಿ? ಅಪ್ಡೇಟ್ ಮಾಡ್ಬಿಟ್ಟಿದೀವಿ ಗೈಸ್ ಈಗ ನಮ್ಮ ಮಮ್ಮಿನ ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಏನೂ ಇಲ್ಲ, ಅವಾಗೂ ಬಿಡ್ತಿದ್ರು, ಅದ್ರ ಜೊತೆಲಿ ಕರ್ಕೋಬೇಕು. ನಾವು ಯಾವಾಗ ಅವ್ರ ಇಲ್ದೇನೆ ನಾನು ಬರ್ತಿರ್ಲಿಲ್ಲ, ನಾನು ಇಲ್ದೇನೆ ಅವರು ಇರ್ತಿರ್ಲಿಲ್ಲ. ಜೋಡಿ ಅಕ್ಕಿಗಳು. ಅದು ದೇವ್ರು ನೋಡ್ಲಾರ್ದೇನೆ. ಅಜ್ಜಿ ನಿಂಗೆ ಗೊತ್ತಿತ್ತಾ ಮಮ್ಮಿ ಹೆಂಗ್ ಮರಕ್ಕತ್ ಬೀಳ್ಸಿದ್ದು? ಆಮೇಲೆ ಬಂದಾಗ ಹೇಳಿದ್ರು. ಆಗೇನಂದೆ ನೀನು? ಆಮೇಲೆ ಹೊತ್ತು ನಾವು ಬಂದು ಮನೆಗೆ ನೀರು ಕುಡ್ಕೊಂಡು ಮನೆಗೆ ಹೋಗಿ ಮನೇಲಿ ಕೂತಿದ್ದು ನಾವೇನ್ ಮಾಡ್ದ, ನಾವು 3 ಜನನು ಮಾತಾಡ್ಕೊ ಹುಡುಗಿರು ಹೋಗಿದ್ವಲ್ಲ, ಅವ್ರು 3 ಜನನು ಹೋಗಿ ಏನಾಯ್ತು ಅಂತ ನೋಡ್ಕೊಂಡ್ ಅಷ್ಟೊತ್ತಿಗೆ ಯಾರೋ ಈತ್ಲದು ಬರ್ಲಾರಿಗೆ ಬಂದಿದ್ದ ಅವಲ್ಲಿ ನೀರು ತಕೊಂಡ್ಬಂದು ಕುಡಿಸಿದ ಹುಡುಗನ್ನ. ನಿಂಗೆ ಗೊತ್ತಾದ್ಮೇಲೆ ಏನಂದೆ ಅಜ್ಜಿ ನೀನು? ಬೈತು ಅಮ್ಮ. ಅದಕ್ಕೆ 5 ಗಂಟೆಗೆ ಹೋಗ್ತೀನಿ ಅಂದಾಗ ಬೆದರ್ಸೋದು, ನೀವು ಬೇಡ ಮಾಡ್ತಾಕೆ ಹಂಗೂ ಬಿಡ್ತಿದ್ರ ಆ ಸುಮ್ಮತಿ ಒಳಗ. ಯಾರೋ ನಮ್ ಸೇವ್ ಆಂಟಿ 10 ಗಂಟೆ ಬಂದ್ಬಿಟ್ಟು ನಾವು ನನ್ ಕುಂತಿದ್ದಿಲ್ಲ ಬೈತಾರಂತ, ಹೋಗು 3 ಗಂಟೆಗೆ ಬಂದ್ಬಿಟ್ಟು ಒಳಗಿರ್ತಿ, ನಾಗು ಮಮತಾ ಅಂತ ತಿರುಗಿ. ಆಮೇಲೆ ಏನ್ ಮಾಡೋಣ, ಮನೆಗೆ ಹೋಗಿ ಮನ್ಗಿದ್ದು ಪುನಃ ವಾಪಸ್ ಬಂದವಳೆ. ಬಂದು ಕರ್ಕೊಂಡ್ರೆ ನಾವು ಕಲ್ಲು
ಕಲ್ಲು ಹಣ್ಣು ಎಲ್ಲಾನು ಕತ್ಲೆಲ್ಲ ಎಲ್ಲಾನು ಕಾಯಿ ಪಾಯಿ ಅವು ಹೆಂಗಿದ್ದೀವಿ ಎತ್ಕೊಂಡು ಅಜ್ಜಿ ಅವಾಗಿನ ಅಜ್ಜಿ ಇದು ಅಜ್ಜಿ ಅಜ್ಜಿ ನಿಮ್ಮ ಕಾಲದಲ್ಲಿ ಇತ್ತಲ್ಲ ಅದು ಸರಿಯಾ ಈಗ ಸರಿಯಾ ಅಜ್ಜಿ ಈಗ ಸರಿ ಈಗ ನಮ್ಮ ಕಾಲದಲ್ಲಿ ಐತೆಲ್ಲ ಓಡಿ ಹೋಗೋ 7 ಗಂಟೆಗೆ ಮನ್ಗಿಸ್ತಿದ್ದೆ ಈಗ 10 ಗಂಟೆ ಅದು ಕೂತಿದ್ದೇವೆ ಬೀಗ ಹಾಕ ತಿಂತಾಳೆ ಈಗ ಸರಿಯಾ ನೀನು ಇದು ಅಪ್ಡೇಟ್ ಆಗ್ಬಿಟ್ಟಿದ್ದೆ ಬಿಡಮ್ಮ ಆಗ್ ಸರಿ ಅಂತ ಎಲ್ಲ ಅಂದ್ರೆ ಈಗ ಸರಿ ಪಾಪ ಇಲ್ಲಿ ಸಾಕಾಗ್ಬಿಡ್ತಾರೆ. ಸಾಕ್ರಿ ಅವಾಗ ನಂಗೆ ಗೊತ್ತೇ ಇಲ್ಲ ಅವಾಗ ನನ್ನ ಮಕ್ಕಳು ಹೆಂಗೆ ಸಾಕ್ರಿ ಅನ್ನೋದೇ ಗೊತ್ತಿಲ್ಲ ನನಗೆ ಈಗ ಈಗ ಗೊತ್ತಾಯ್ತದೆ